ಸ್ವಾಗತ. ಈ ನೇಪಾಲ್ ಮತ್ತು ಸಿಕ್ಕಿಂ ಸೀರೀಸ್ದು ಮೂರನೇ ಬ್ಲಾಗಕ್ಕೆ ಸ್ವಾಗತ. ಟೈಮ್ ಬಂದ್ಬಿಟ್ಟು ಈಗ 6 ಗಂಟೆ ಆಗಿತ್ತು. ನಿನ್ನೆ 12 ಗಂಟೆ ಮಕ್ಕೊಂದ 5:30ಗೆ ಎದ್ದೇನೆ. ಈಗ ನಾ ಎಲ್ಲದೇನಂದ್ರೆ ಜಬಲ್ಪುರ್, ಮಧ್ಯಪ್ರದೇಶ್. ಬೆಂಗಳೂರು ಟು ನಿಜಾಮಾಬಾದಿಂದ ನಿನ್ನೆ ಏನು ಜಬಲ್ಪುರಕ್ಕೆ ಬಂದೆ. ರೂಮ್ ಎಲ್ಲಿ ಮಾಡ್ಯಾನಂದ್ರೆ ಫುಲ್ ಹೈವೇ ಬಾಜುನೇ ಐತೆ. ಸೊ ಈಗ ಲೇಟ್ ಆಯ್ತು. ಆ್ಯಕ್ಚುಲಿ 5 ಗಂಟೆಗೆ ಬಿಡ್ಬೇಕಿತ್ತು, ನನಗೆ ಹೇಳೋಕ್ಕಾಗಲಿಲ್ಲ. ಸೊ ರೂಮ್ ಹಿಂಗಿತ್ತು. ಆಯ್ತು. ಸೊ ಎಲ್ಲ ಪ್ಯಾಕ್ ರೆಡಿ ಆಯಿತು. ನನ್ನ ಗಾಡಿ ಮೇಲೆ ಲಗೇಜ್ ಮೌಂಟ್ ಮಾಡಿ ನಿಮ್ಗೆ ಮೋಟೋ ಬ್ಲಾಗಿಂಗ್ ಸೆಟಪ್ಗೆ ಸಿಗ್ತೇನೆ. ಆಲ್ ರೈಟ್. ಸೊ ಎಲ್ಲ ಬ್ಯಾಕ್ ಪ್ಯಾಕ್ ರೆಡಿ ಆತ, ಪ್ಯಾಕ್ ಲೋಡ್ ಮಾಡಾಗೈತೆ. ಟೈಮ್ ಬಂದ್ಬಿಟ್ಟು 6:26. ಲೆಟ್ಸ್ ಗೋ. ಗಾಡಿ ಒರೆಸಿ, ಹೆಲ್ಮೆಟ್ ಒರೆಸಿದೆ, ಚೈನ್ ಲೂಬ್ ಆತು. ಓ, ಬ್ಯೂಟಿಫುಲ್ ಸನ್ರೈಸ್. ಇಲ್ಲೇ ಹೈವೇಗೆ ರೂಮ್ ಮಾಡಿದ್ದೆ. ಸೊ ಇಲ್ಲಿಂದ ಡಿಸ್ಟೆನ್ಸ್ 5:38 ಐತಪ್ಪ. ಒಂದು ತಾಸು ನಾ ಜಲ್ದಿ ಹೋಗ್ಲೇಬೇಕೇನಾದ್ರು 4 ಗಂಟೆ ಮುಟ್ಟಬೇಕು ನಾನು. ರೋಡ್ ಅಂತೂ ಚಲೋ ಐತ. ಮುಂದಿನ ನಂಗೆ ಗೊತ್ತಿಲ್ಲ, ಇಲ್ಲಿಂದ ಫಸ್ಟ್ ಟೈಮ್ ನಾನು ಹೋಗುದು. ಇವತ್ತು ಯಾವ್ಯಾವ ಪ್ಲೇಸ್ ಬರ್ತಾವಂದ್ರ ರೇವಾ, ಪ್ರಯಾಗ್ರಾಜ್, ಸುಲ್ತಾನ್ಪುರ್, ಅಯೋಧ್ಯ, ರಾಮನಗರಿ ಹೋಗೋದು. ಭಾಳ ಎಕ್ಸೈಟೆಡ್ ಅದೇ ನಾನು. ಏನಪ್ಪ, ನೇಪಾಲ್ ಮತ್ತು ಸಿಕ್ಕಿಂಕ್ಕಿಂತ ಜಾಸ್ತಿನ ಎಕ್ಸೈಟೆಡ್ ಅದೇನೆ. ಟ್ರಿಪ್ B0 ಮಾಡ್ಬೇಕು. ನಿನ್ನೆ 652 ಕಿಲೋಮೀಟರ್ಸ್ ಹೊಡೆದನ. ಪೆಟ್ರೋಲ್ ರೇಂಜ್ ಇನ್ನೂ ಒಂದು 300 ಕಿಲೋಮೀಟರ್ ಐತು, ಹಾಕ್ಸಿದ್ರ ಆತ. ಟೈಮ್ ಬಂದ್ಬಿಟ್ಟು 9 ಗಂಟೆ ಆಗೈತೆ. ಈಗ ಎಷ್ಟು ಹೊಡೆದನಂದ್ರೆ 182 ಕಿಲೋಮೀಟರ್ಸ್ ಹೊಡೆದನ. ನನ್ಗೆ ಗೊತ್ತಿರ್ತಿತ್ತು ಇಲ್ಲಿ ಅದೊಂದು ಢಾಬಾ ಕಾಣಕತ್ತೈತೆ, ಮಾಡ್ತೇನೆ. ಪರೋಟ ಅಷ್ಟು ಸಿಗ್ತೈತಿ ಇಲ್ಲಿ. ಹಾಗೆ ನಾಷ್ಟ ಆಯ್ತು. ನಾ ಬರೀ ಪರೋಟ ಸಿಕ್ತೈತೆ ಅಂತ ಮಾಡಿದ್ದೆ, ಅವಲಕ್ಕಿ ಸಿಕ್ತ, ಚಾ ಕುಡ್ದೊಂಡೆ. ಯಪ್ಪ, ಬಿಸಿಲು 34 ಡಿಗ್ರಿ ಐತಿ ಇಲ್ಲಿ. ಯಪ್ಪ, ಸಾಕಾಗೈತಿ. ಟೈಮ್ 9:30 ಆತ. ಅರ್ಧ ಗಂಟೆ ಬ್ರೇಕ್ ತಗೊಂಡೆ. ಇಲ್ಲಿಂದ ರೇವಾ 45 ಕಿಲೋಮೀಟರ್ಸ್ ಐತೆ. ಪ್ರಯಾಗ್ರಾಜ್ 170. ಪ್ರಯಾಗ್ರಾಜ್ ಒಳಗೆ ಹೋಗ್ಬೇಕಾಕೈತಿ, ರೂಟ್ ಹಂಗೈತೆ. ಅಯೋಧ್ಯ 340 ಐತೆ. ರೋಡ್ ಅಂತೂ ಚಲೋ ಐತೆ. ನಂಗೆ UP-ದಾಗ 4th ಟೈಮ್ ಬರುದು ನಾನು. ರೋಡ್ ಏನು ಪ್ರಾಬ್ಲಮ್ ಇಲ್ಲ, ಚಲೋ ಐತೆ. ಆರಾಮ 80-100 ಕ್ರೂಸ್ ಮಾಡ್ಬೋದು. ಫುಲ್ ಈಗ ಒಂದು 2 ತಾಸು ಓಡಿರೋ ಅಂತ. ಪೆಟ್ರೋಲ್ ಹಾಕಿಸ್ಬಿಡೋನು. ಇನ್ನೂ ಐತೆ 50-60 ರೇಂಜ್. ಬಟ್ ನನಗೆ ಎಲ್ಲೂ ನಿಲ್ಸೋದು ಬೇಡ. ನಡು ಈಗ ಪೆಟ್ರೋಲ್ ಹಾಕ್ಸಿದೆ ಅಂದ್ರೆ ಫುಲ್ ಸ್ಟ್ರೆಚ್ 200 ಹೊಡಿಬೋದು. ಫುಲ್ ಟ್ಯಾಂಕ್ ಆಯ್ತು. ಲೆಟ್ಸ್ ಗೋ. ಟೈಮ್ 9:43. ಇನ್ನು ಪ್ರಯಾಗ್ರಾಜ್ ಒಂದು 70 ಕಿಲೋಮೀಟರ್ಸ್ ಐತು. ಬಿಸಿಲು ಆಲ್ಮೋಸ್ಟ್ 37 ಡಿಗ್ರೀಸ್ ಐತು. ಇಲ್ಲೇ ಒಂದು ಬಸ್ ಸ್ಟಾಪ್ ಕಂತ ನೆರಳು ಐತು.
ಇಲ್ಲಿ ಯು ಪಿದು ಏನ್ ನೋಟಿಸ್ ಮಾಡ್ಯಾನಂದ್ರ ಆ ಏನಪ್ಪಾ ರೋಡ್ ಚಲೋ ಐತೆ ಎಲ್ಲಾ ಕಡೆ. ಸಿಕ್ 4 ಲೈನ್ 6 ಲೈನ್ ಐತ. ಬಟ್ ಮರಗಳಿಲ್ಲ ರೋಡ್ ಬಾಜು ನೆರಳು ಎಲ್ಲೂ ನಿಲ್ಲಕ್ ಆಗಲ್ಲ, ಹುಡುಕ್ಯಾಡ್ಬೇಕು ಎಲ್ಲಾದ್ರು. ಅದಕ್ಕೆ ಇಲ್ಲೊಂದು ಪುಣ್ಯ ಸಿಕ್ತು. ಬಿಸಿಲು ಸಿಕ್ಕಾಪಟ್ಟೈತೆ. ಸೊ ಇನ್ನೊಂದು 10-15 ಮಿನಿಟ್ಸ್ ಅರೌಂಡ್ 4 ಗಂಟೆ ಆಗ್ತದೆ, 4-4:30. ಆ ಅಯೋಧ್ಯ ಆಮೇಲೆ ರಾಮ ಮಂದಿರ್ಗೆ ಹೋಗುದೈತ. ಸೊ ನೋಡೋಣ ಏನಂತ, ನಾ ಅಪ್ಡೇಟ್ ಕೊಡ್ತೇನೆ. ಇದೇ ಕಬ್ಬಿನ ಹಾಲು ಕುಡಿಯಕ್ ನಿಲ್ಸಿದ್ದೆ. ಈಗ ಟೈಮ್ 12:15. ಇಲ್ಲಿ ತನಕ 330 ಕಿಲೋಮೀಟರ್ ಹೊಡೆದನ. ಈಗ ಯು ಪಿ ಜಾಗದ. ಸೊ ಈ ರೈಡ್ ಎಷ್ಟ 6ನೇ ಸ್ಟೇಟ್: ಕರ್ನಾಟಕ, ಆಂಧ್ರ, ತೆಲಂಗಾಣ, ಮಹಾರಾಷ್ಟ್ರ, ಮಧ್ಯಪ್ರದೇಶ್, ಯು ಪಿ. ಬಿಸಿಲು 38 ಡಿಗ್ರೀಸ್ ಐತಪ್ಪ. ಒಂದ್ 3 ಗ್ಲಾಸ್ ಕಬ್ಬಿನ ಹಾಲು ಕುಡ್ದೆ. ಇಲ್ಲಿಂದ 190 ಕಿಲೋಮೀಟರ್ ಅಯೋಧ್ಯ. ಪ್ರಯಾಗ್ರಾಜ್ ಇಲ್ಲಿಂದ ಒಂದು 30 ಕಿಲೋಮೀಟರ್ ಐತಿ. ಪ್ರಯಾಗ್ರಾಜ್ ಎಂಟ್ರ್ ಆದೆ ಒಂದು 5 ಕಿಲೋಮೀಟರ್ ಆತ. ಟ್ರಾಫಿಕ್ ಹತ್ರ ಬೇಜಾನ್ ಇದು. ವೀಕೆಂಡ್ ಅಲ್ಲ, ಗಾಳಿನೂ ಭಾಳ ಐತಪ್ಪ, ಬಿಸಿ ಗಾಳಿ ಇತ್ತು. ನಾನ್ ಪ್ರಯಾಗ್ರಾಜ್ ಸೆಕೆಂಡ್ ಟೈಮ್. ಲಾಸ್ಟ್ ಇಯರ್ ಲದಾಖ್ ಒಂದು ವಾರಣಾಸಿ, ಪ್ರಯಾಗ್ರಾಜ್ ಮಾಡಿದ್ದೆ. ಇಲ್ಲೇ ನದಿ ಕಾಣತ್ತಲ್ಲ, ಇದು ಯಮುನಾ ನದಿ. ಇದು ಘಾಟ್ ಬೋಟ್ ಎಲ್ಲ ಕಾಣಲ್ಲ. ಇಲ್ಲೇ ಮುಂದ ಕಡೆ ಕಾರ್ನರ್ಗ ತ್ರಿವೇಣಿ ಸಂಗಮ ಐತೆ. ಅದಳೆ ಯಮುನಾ ನದಿ ಆಯ್ತು. ಈಗ ಇದು ಗಂಗಾ ನದಿ. ಬ್ರಿಡ್ಜ್ 3-4 ಬ್ರಿಡ್ಜ್ ಅದಾವ. ಟ್ರಾಫಿಕ್ ಅಂತೂ ಅಯ್ಯೋ ಏನ್ ಹೇಳ್ತೀರಿ. ಬೆಂಗಳೂರು ಫಾರ್ ಬೆಟರ್. ನೀವು ನೋಡಿ, ಟ್ರಾಫಿಕ್ ಸೆನ್ಸ್ ಝೀರೋ ಇಲ್ಲ. ಬರೀ ಬೈಕ್ ಬರೋಲ್ಲ, ಕಾರು. ಏನ್ ಹಿಂದೆ ನೋಡ್ಲಾರ್ದ ಹೊಂಟು ಬಿಡ್ಬೇಕು. ಈಗ ಟೈಮ್ 1 ಗಂಟೆ ಆಗಿತ್ತು. ಟೆಂಪರೇಚರು 38 ಡಿಗ್ರಿ ಇದ್ದಾವ. ಇನ್ನೂ 1 ಗಂಟೆ ಅಂದ್ರ ಅಯೋಧ್ಯ 160 ಕಿಲೋಮೀಟರ್ ಐತೆ. ಸೊ 2 ತಾಸು 15 ಮಿನಿಟ್ ತೋರ್ಸಾಕತ್ತೈತಿ. 2 ತಾಸು 30. ಈಗ ಪ್ರಯಾಗ್ರಾಜ್ ದಾಟಿ ಎಲ್ಲಾದ್ರೂ ಊಟ ಮಾಡ್ತಾರೆ. ಪ್ರಯಾಗ್ರಾಜ್ ಔಟ್ಸ್ಕಟ್ಸ್ ಬಂದೆ. ಈಗ ಅಯೋಧ್ಯ ರೋಡು. ಇಲ್ಲಿಂದ 150 ಕಿಲೋಮೀಟರ್ಸ್ ಐತೆ. 3 ತಾಸು. ಎಲ್ಲಾದ್ರೂ ಅನ್ಕೊಳಕತ್ತೆ ಈಗ ಡೈರೆಕ್ಟ್ ಊಟ ಮಾಡಿ ಬಿಟ್ಟು ಡೈರೆಕ್ಟ್ ಆಗಿ ಅಯೋಧ್ಯೆಗೆ ಹೋಗುದಂತ. ಟೈಮ್ 1:18. ಬಿಸಿಲು ಕಾಪಾಡೆ ಬಿಸಿಲು. ಸೊ ಈಗೆಲ್ಲಾದ್ರೂ ಊಟ ಮಾಡಿ ನಿಮ್ಗೆ ಡೈರೆಕ್ಟ್ ಆಗಿ ಅಯೋಧ್ಯೆ ಹೋಗಿದ ಸಿಗ್ತದೆ. ಆಯ್ತು, ಬಂದೆ. ಅಯೋಧ್ಯ ಶ್ರೀರಾಮ ಜನ್ಮಭೂಮಿ 13 ಕಿಲೋಮೀಟರ್.
ಸೊ ಟೈಮ್ ಎಕ್ಸಾಕ್ಟ್ಲಿ 4:30 ಆಗೈತೆ. ಲಾಸ್ಟ್ 2-3 ತಾಸು ಅಯ್ಯೋ 4 ಬ್ರೇಕ್ ತಗೊಂಡನು. ಟ್ರಾಫಿಕ್ ಆಮೇಲೆ ಇಲ್ಲೇ ಗಾಡಿ ಮಂಗೆ ನಂಗೆ ಹೊಡಿತದೆ, ಏನು ಹೊಡಿತದೆ. ಒಂದ್ 2-3 ಕ್ಲೋಸ್ ಕಾಲ್ ಇದ್ವು. ರೈಟ್ ಇಂಡಿಕೇಟರ್ ಹಾಕಲ್ಲ, ಏನೂ ಇಲ್ಲ, ರೈಟ್ ತಿರ್ಗ್ಬಿಡತ್ತ. ಬಿಸಿಲು ಅಂದ್ರು ಬೇಜಾನಾಯ್ತು. ಈಗ ಏನ್ ಪ್ಲಾನ್ ಅಂದ್ರ ಲೊಕೇಶನ್ ಇಲ್ಲಿ ಹಾಕೇನೆ ಈಗ. ಹಾಸ್ಟೆಲ್ ಬುಕ್ ಮಾಡೇನ್ ಒಂದು, ಇಲ್ಲಿಂದ 4 ಕಿಲೋಮೀಟರ್ ಐತು. ಅಲ್ಲಿ ಹೋಗಿ ಫ್ರೆಶ್ ಆಗಿ ರಾಮ ಮಂದಿರ್ಗೆ ಹೋಗೋದು. ಆ ಹಾಸ್ಟೆಲ್ ಇಂದ 4 ಕಿಲೋಮೀಟರ್ ಐತು, ಸೊ ಹತ್ರ ಐತಿ. ಆಯ್ತು. ಇಲ್ಲಿ ಹ್ಯಾಶ್ ಟ್ಯಾಗ್ ಟ್ರಾವೆಲರ್ಸ್ ಅಂತ ಡಾರ್ಮೆಟ್ರಿ ಬುಕ್ ಮಾಡಿದ್ದೆ. ಬಂದೆ 5 ಗಂಟೆಗೆ ಬಂದಿದ್ದೆ. ಈಗ ಟೈಮ್ 6:30 ಆಗೈತಿ. ಈಗ ಇಲ್ಲೇ ಮಕ್ಕೊಂಡ್ಬಿಟ್ಟಿದ್ದೆ ನಾನು ಬಂದು 1 ತಾಸು. ಈಗ ಹೊರಡು ಅವರು ಹೇಳಿದ್ರಲ್ಲ 6 ಗಂಟೆ ಮೇಲೆ ಹೋಗ್ರಿ, ಏನೋ ಜನ ಕಡಿಮೆ ಇರ್ತಾರ. ನಾಳೆಯಿಂದ ರಾಮನವಮಿ ಅಲ್ಲ, ಸೊ ಅದಕ್ಕೆ ಭಾಳ ಜನ ಇರ್ತಾರೆ ನಾಳೆಯಿಂದ. ಭಾಳ ಬಿಸಿಲ್ದಾಗ ಹೊಡೆದು ಸಾಕಾಗ್ಬಿಟ್ಟೈತಿ. ಇಲ್ಲಿಂದ 4.5 ಕಿಲೋಮೀಟರ್ ಐತೆ. ಆಯ್ತು ದರ್ಶನ. ಇಷ್ಟು ಚಂದ ಮೂರ್ತಿ ಐತು, ದೊಡ್ಡದು. ಯಪ್ಪ, ನಾಳೆ ರಾಮನವಮಿ, ನಾವು ಗೊತ್ತಿಲ್ಲ. ಜನ ಅಂತೂ ಅಯ್ಯೋ ಲಕ್ಷಾಂತರ ಜನ ಅದ. ಎಂಟ್ರೆನ್ಸ್ ನೋಡ್ರಿ. ಆಮೇಲೆ ಇದು ಏನ್ ಗುಡಿ ಐತಲ್ಲ, ಅದು ಅದು ಕಂಪ್ಲೀಟೆಡ್ ಐತಿದೆ. ಎಕ್ಸಾಮ್ ದೊಡ್ಡದು ಕಟ್ಟಾಗುತ್ತಾನಪ್ಪ ಇದು, ಚೌಕಟ್ಟು ದೊಡ್ಡದು. ಹಾ, ಸೊ ಟೈಮ್ ಈಗ 7:50 ಆಗೈತೆ. ಈಗೆಲ್ಲ ಒಂದೇನೋ ಸ್ವೀಟ್ ತಿಂದೆ, ಲೈಟ್ ಆಗಿ ಊಟ ಮಾಡಿ ರೂಮಿಗೆ ಹೋಗ್ತೇನೆ. ಸೊ ಐ ಹೋಪ್ ನಿಮ್ಗೆ ಈ ವಿಡಿಯೋ ಲೈಕ್ ಆಯ್ತು. ಲೈಕ್ ಆಗಿದ್ರು ಲೈಕ್ ಮತ್ತೆ ಗೊತ್ತ್ರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಯಾಕಂದ್ರೆ ನಾಳೆಯಿಂದ ಆಕ್ಚುಲ್ ನೇಪಾಲ್ ರೈಡ್ ಸ್ಟಾರ್ಟ್. ನಾಳೆ ನೇಪಾಲ್ಗೆ ಎಂಟರ್ ಆಗ್ತೇನೆ. ಭಾಳಂದ್ರೆ ಭಾಳ ಎಕ್ಸೈಟೆಡ್ ಇದೆ. ಸೊ ಆಲ್ ರೈಟ್, ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಸೊ ದ್ಯಾಟ್ ನೀವು ಮುಂದಿನ ಬರೋ ವಿಡಿಯೋಸ್ ಎಲ್ಲ ಮಿಸ್ ಮಾಡೋದಿಲ್ಲ. ನಾನು ಇಲ್ಲಿಗ ಈ ವಿಡಿಯೋ ಎಂಡ್ ಮಾಡ್ತೇನೆ. ಸೊ